ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾಮಯೋಗಗಳ ಬಗ್ಗೆ ನೋಡ್ತಾ ಬರ್ತಿದ್ವಿ. 27 ನಾಮಯೋಗ ಇದೆ. ಅದರಲ್ಲಿ 7ನೇ ನಾಮಯೋಗ ಸುಕರ್ಮ ನಾಮಯೋಗ. ಈ ಸುಕರ್ಮ ನಾಮಯೋಗ ಅನ್ನೋದು ಒಂದು ಶುಭವಾದ ನಾಮಯೋಗ, ಒಂದು ಪುಣ್ಯವಾದ ನಾಮಯೋಗ ಅಂತಲೇ ಹೇಳ್ಬೋದು. ಈ ಸುಕರ್ಮ ನಾಮಯೋಗದಲ್ಲಿ ಯಾರು ಜನಿಸಿರ್ತಾರೋ ಅವರ ಕರ್ಮಫಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಬರ್ತಿರ್ತೀನಿ. ಸುಕರ್ಮ ನಾಮಯೋಗದ ಯೋಗಾಧಿಪತಿ ಬಂದು ಕುಜ, ಅವಯೋಗಿ ಬಂದು ಕೇತು ಭಗವಾನ್. ಸುಕರ್ಮ ನಾಮಯೋಗದಲ್ಲಿ ಯಾರು ಜನಿಸ್ತಾರೋ ಅವರಿಗೆ ದಯಾಗುಣ ಜಾಸ್ತಿ ಇರುತ್ತೆ, ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಇವರು ಹೆಲ್ಪ್ ಮಾಡಿ 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 ಲೈಫಲ್ಲಿ ತುಂಬ ಮೋಸ ಹೋಗ್ತಾರೆ. ಲೈಫಲ್ಲಿ ಸಾಕಷ್ಟು ಬೇರೆಯವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವಂಥ ಒಂದು ಯೋಗ ಅಂದರೆ ಈ ಸುಕರ್ಮ ನಾಮಯೋಗದವರು. ಹಾಗೆ ಇವರ ಒಂದು ಟ್ಯಾಲೆಂಟೆಡಿಂದನೇ ಇವ್ರು ಮೇಲೆ ಬರ್ತಾರೆ. ಇವರ ಒಂದು ಟ್ಯಾಲೆಂಟಿಂದನೇ ಇವ್ರು ಮೇಲೆ ಬರೋದು. ಹಾಗೆ ಇವರಿಂದ ಬೇರೆಯವರಿಗೆ ಭಾರಿ ಅನುಕೂಲ ಆಗುತ್ತೆ. ಸಾಕಷ್ಟು ಜನ ಇವರನ್ನು ನೋಡಿ ರೋಲ್ ಮಾಡಲ್ ಆಗಿ ತೊಗೊತಾರೆ ಸುಕರ್ಮ ನಾಮಯೋಗದವ್ರನ್ನ. ಹಾಗೆ ಸುಕರ್ಮ ನಾಮಯೋಗದವರು ಮಾಡಬೇಕಾಗಿರೋ ವಿಚಾರ ಅಂದರೆ ಫಸ್ಟ್ ಯಾರನ್ನು ನಂಬೇಡಿ, ಇವರು ನಂಬಿ ಮೋಸ ಹೋಗೋದು ಜಾಸ್ತಿ. ಹಾಗೆ ಸುಕರ್ಮ ನಾಮಯೋಗದವರಿಗೆ ಯೋಗಾಧಿಪತಿ ಬಂದು ಕುಜ, ಚಿತ್ತಾ ನಕ್ಷತ್ರ ಯೋಗಿ ನಕ್ಷತ್ರ, ಅವಯೋಗಿ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ. ಅವಯೋಗಿ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಯಾವುದೇ ರೀತಿ ಮುಖ್ಯವಾಗಿರೋ ಕೆಲಸಗಳನ್ನು ನೀವು ಅವಾಯ್ಡ್ ಮಾಡ್ಕೊಳೋದು ತುಂಬ ಉತ್ತಮ. ಚಿತ್ತಾ ನಕ್ಷತ್ರದಲ್ಲಿ ಮುಖ್ಯವಾಗಿರೋ ಕೆಲಸಗಳನ್ನು ನೀವು ಮಾಡ್ಬೋದು. ಲ್ಯಾಂಡ್ ಪರ್ಚೇಸ್ ಮಾಡೋದಿದ್ರೆ ಚಿತ್ತಾ ನಕ್ಷತ್ರದಲ್ಲಿ ಮಾಡಿ, ಯಾಕಂದರೆ ನಿಮಗೆ ಯೋಗಿ ನಕ್ಷತ್ರವಾಗಿ ಬರುತ್ತೆ ಅದು. ಅವಯೋಗಿ ನಕ್ಷತ್ರದಲ್ಲಿ ಯಾವುದೇ ರೀತಿ ಕೆಲಸಗಳನ್ನು ಮಾಡಬೇಡಿ. ಅವಯೋಗಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಆಗಿರ್ಬೋದು, ಮಗ ನಕ್ಷತ್ರ ಆಗಿರ್ಬೋದು, ಮೂಲ ನಕ್ಷತ್ರದವರಿಂದ ನೀವು ಸ್ವಲ್ಪ ದೂರ ಇರೋದು ತುಂಬ ಉತ್ತಮ. ಹಾಗೆ ಸುಕರ್ಮ ನಾಮಯೋಗದವರಿಗೆ ಯಾರಾದರೂ ಮೋಸ ಮಾಡಿದ್ರೆ ಪ್ರಕೃತಿ ಅವ್ರನ್ನ ಖಂಡಿತ ರಿವೆಂಜ್ ತೊಗೊಳುತ್ತೆ. ಇವರಿಗೆ ಪ್ರಕೃತಿ ಸಾಕಷ್ಟು ಸಪೋರ್ಟ್ ಆಗಿರುತ್ತೆ. ಇವರನ್ನು ಯಾರಾದರೂ ಮೋಸ ಮಾಡಿದ್ರೆ ಪ್ರಕೃತಿ ಖಂಡಿತ ಅವ್ರನ್ನ ಪನಿಷ್ ಮಾಡುತ್ತೆ. ಹಾಗೆ ಇವ್ರದ್ದು ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಅನ್ನೋದು ಇರಲ್ಲ. ಇವ್ರು ಮಾಡುವಂಥ ಕೆಲಸದಿಂದ 100 ಜನಕ್ಕೆ ಒಂದು ಒಳ್ಳೆಯ ಕಾರ್ಯ ಆಗುತ್ತೆ. ಸಮಾಜದಲ್ಲಿ ಇವರಿಂದ ಸಾಕಷ್ಟು ಒಳ್ಳೆಯ ಕಾರ್ಯಗಳು ನಡೆಯುತ್ತೆ. ಇವರು ಖಂಡಿತ ಇವ್ರ ಮನೆಯಲ್ಲಿ ಯಾರಿಗಾದ್ರೂ ಗೌರ್ಮೆಂಟ್ ಜಾಬ್ ಇರುತ್ತೆ, ಸ್ಪೋರ್ಟ್ಸಲ್ಲಿ ಇರ್ತಾರೆ. ಅದೇ ರೀತಿ ಇವ್ರ ಮನೆಯಲ್ಲಿ ಯಾರಾದರೂ ಅಡ್ಮಿನಿಸ್ಟ್ರೇಷನ್ ಫೀಲ್ಡಲ್ಲೂ ಕೂಡ ಇರ್ತಾರೆ ಈ ಸುಕರ್ಮ ನಾಮಯೋಗದಲ್ಲಿ. ಹಾಗೆ ಸ್ಪೋರ್ಟ್ಸ್ ಪ್ಲೇಯರ್ ಆಗಿರ್ತಾರೆ. ಇಂಟರ್ನ್ಯಾಷನಲ್ಲಿಗೆ ಹೋಗೋದೆಲ್ಲ ಈ ಸುಕರ್ಮ ನಾಮಯೋಗದಲ್ಲಿ ಯಾರು ಜನಿಸ್ತಾರೋ ಅವರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗೋದು. ಉದಾಹರಣೆಗೆ ತಿಲಕ್ ವರ್ಮ ನೋಡಿರ್ತೀರ, ಕ್ರಿಕೆಟರ್. ಅವರು ಕೂಡ ಸುಕರ್ಮ ನಾಮಯೋಗದಲ್ಲೇ ಜನಿಸಿರೋದು. ಸೊ ಈ ಸುಕರ್ಮ ನಾಮಯೋಗ ಅನ್ನೋದು ಭಾಳ ವಿಶೇಷವಾಗಿರೋದು. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿದ್ರೆ ಖಂಡಿತ ನಿಮಗೆ ಮನೆಯಲ್ಲಿ ಶುಭ ಫಲ ನಡೆಯುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ. ಕೇತು ಭಗವಾನ್ ನಿಮಗೆ ಅವಯೋಗಿಯಾಗಿ ಬರೋದ್ರಿಂದ ನಿಮಗೆ ಲೈಫಲ್ಲಿ ಯಾವುದಾದ್ರು ಒಂದು ಕೆಟ್ಟ ಇನ್ಸಿಡೆಂಟ್ ನಡೆಯುತ್ತೆ, ಅದು ಹೊರಗಡೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಆ ಥರ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆಯುತ್ತೆ. ಸೊ ನೀವು ನಂಬಿದ ಜನನೇ ನಿಮಗೆ ಮೋಸ ಮಾಡ್ತಾರೆ. ಸ್ವಲ್ಪ ನೀವು ಹುಷಾರಾಗಿರಬೇಕು. ಅದೇ ರೀತಿ ಕೇತು ಭಗವಾನ್ ನಿಮಗೆ ಅವಯೋಗಿಯಾಗಿ ಬರೋದ್ರಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೀವು ಅರ್ಚನೆ ಮಾಡಿಸೋದು ನಿಮ್ಮ ಹೆಸರಲ್ಲಿ, ನಿಮ್ಮ ಕುಟುಂಬದ ಹೆಸರಲ್ಲಿ, ಇದೆಲ್ಲ ನಿಮಗೆ ಒಳ್ಳೆಯದು. ಹಾಗೆ ಸುಕರ್ಮ ನಾಮಯೋಗದವರು ಈ ಪ್ರಕೃತಿಗೆ ನೀವು ಎಷ್ಟು ಒಳ್ಳೇದು ಮಾಡ್ತೀರೋ ಅಷ್ಟು ನಿಮಗೆ ಪ್ರಕೃತಿ ರಿಟರ್ನ್ ಕೊಡ್ತಾ ಇರುತ್ತೆ. ಓಕೆನಾ? ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 8ನೇ ನಾಮಯೋಗದ ಬಗ್ಗೆ ಹಾಕ್ತೀನಿ. ಎಲ್ಲರೂ ನೀವು ನೋಡ್ತಾ ಬನ್ನಿ. ಧೃತಿ ನಾಮಯೋಗ.